ಕಲಬುರಗಿಯಲ್ಲಿ ನಡೆಯುತ್ತಿರುವ ಹನಿ ಟ್ರ್ಯಾಪ್ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಬೀಳಿಸಿದೆ. ಇನ್ನು ಈ ಜಾಲಕ್ಕೆ ಬಲಿಯಾಗಿರುವ ಉದ್ಯಮಿಯನ್ನ ಹೇಗೆ ಕೆಡ್ಡಾಕಿ ಹಾಕೋದಕ್ಕೆ ಒಂದು ಮಿನಿ ಡ್ರಾಮಾವನ್ನೇ ಈ ಗ್ಯಾಂಗ್ ಸೃಷ್ಟಿ ಮಾಡಿತ್ತು. ಆ ಸ್ಟೋರಿ ಕೇಳಿದ್ರೆ ನೀವು ಶಾಕ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ನೋಡಿ. ಕಲಬುರಗಿಯಲ್ಲಿ ಉದ್ಯಮಿ ಹನಿ ಟ್ರ್ಯಾಪ್ ಪ್ರಕರಣ 6 ತಿಂಗಳ ಹಿಂದೆಯೇ ಉದ್ಯಮಿ ಮೇಲೆ ಕಣ್ಣಿಟ್ಟಿದ್ರು. ಯುವತಿಗೆ ನಂಬರ್ ನೀಡಿ ಉದ್ಯಮಿಗೆ ಖೆಡ್ಡ. ಎಸ್, ಕಲಬುರಗಿಯ ಉದ್ಯಮಿಗೆ ಹನಿ ಟ್ರ್ಯಾಪ್ ಮಾಡಿರುವ ಪ್ರಕರಣದ ಇನ್ಸೈಡ್ ಇಂಚಿಂಚು ಮಾಹಿತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಹನಿ ಟ್ರ್ಯಾಪ್ ಮುನ್ನವೇ ಉದ್ಯಮಿ ವಿನೋದ್ ಚಲನವಲನದ ಮೇಲೆ ಪ್ರಭುಸ್ವಾಮಿ ನಿಗಾ ಇಟ್ಟಿದ್ದ. ಉದ್ಯಮಿ ಯಾವಾಗ ಕಲಬುರಗಿಗೆ ಬರ್ತಾರೆ, ಇಲ್ಲಿಂದ ಎಲ್ಲಿಗೆ ಹೋಗ್ತಾರೆ ಅನ್ನೋದರ ಬಗ್ಗೆ ಇಂಚಿಂಚು ಮಾಹಿತಿ ಕಲೆ ಹಾಕಿದ್ದ. ಬಳಿಕ ವಿನೋದ್ ಬಳಿ ಸ್ನೇಹ ಗಿಟ್ಟಿಸಿಕೊಂಡಿದ್ದ. ನಂತರ ಆತನ ನಂಬರ್ ಅನ್ನ ಮುಂಬೈ ಮೂಲದ ಯುವತಿಗೆ ಕೊಟ್ಟು ಮೆಸೇಜ್ ಚಾಟ್ ಮಾಡಿ ಗಾಳ ಹಾಕಿದ್ದಾರೆ. ಅಲ್ಲೇ ನೋಡಿ ಶುರುವಾಗಿದ್ದು ಪೀಕಲಾಟ. ಇನ್ನು ಉದ್ಯಮಿ ವಿನೋದ್ ಹೈದರಾಬಾದ್ಗೆ ತೆರಳುವ ವಿಚಾರ ಈ ಗ್ಯಾಂಗ್ಗೆ ಗೊತ್ತಾಗಿತ್ತು. ಅದರಂತೆ ಯುವತಿಯನ್ನ ಹೈದರಾಬಾದ್ಗೆ ಕಳುಹಿಸಿ ಆತನಿಗೆ ಕರೆ ಮಾಡಿ ತಾನು ಕೂಡ ಇಲ್ಲಿಯೇ ಇರೋದಾಗಿ ಹೇಳಿದ್ಲಂತೆ. ನಂತರ ವಿನೋದ್ನನ್ನ ಹೋಟೆಲ್ನಲ್ಲಿ ಭೇಟಿಯಾಗಿ ತೆರಳಿದ್ಲಂತೆ. ಅದಾದ ಬಳಿಕ ಉದ್ಯಮಿ ಬೆಂಗಳೂರಿಗೆ ಬಂದ ವಿಷಯ ತಿಳಿತಾ ಇದ್ದಂತೆ ಯುವತಿ ತನ್ನ ಹನಿ ಟ್ರ್ಯಾಪ್ ತಂಡದ ಜೊತೆ ಬೆಂಗಳೂರಿಗೆ ಆಗಮಿಸಿದ್ದಾಳೆ. ನಂತರ ಉದ್ಯಮಿಯನ್ನ ಒರಾಯನ್ ಮಾಲ್ಗೆ ಯುವತಿ ಕರೆಸಿಕೊಂಡಿದ್ದಾಳೆ. ಈ ವೇಳೆ ಇಬ್ಬರು ಕುಳಿತಿರುವಾಗ ಯುವಕರು ಆಗಮಿಸಿ 6 ದಿನದಿಂದ ನಾಪತ್ತೆಯಾಗಿ ಯಾರ ಜೊತೆ ಹೋಗಿದೆ, ಇಲ್ಲಿ ಬಂದು ಸಮಯ ಕಳೀತಾ ಇದ್ಯಾ ಅಂತ ಮರಾಠಿ ಭಾಷೆಯಲ್ಲಿ ಆವಾಜ್ ಹಾಕಿದ್ದಾರೆ. ಆಗ ಯುವತಿ ಇವನ ಜೊತೆ ಮದುವೆ ಆಗ್ತೀನಿ ಅಂದಾಗ ಉದ್ಯಮಿ ಫುಲ್ ಶಾಕ್ ಆಗಿ ಹೋಗಿದ್ದಾನೆ. ಬಳಿಕ ಉದ್ಯಮಿ ಹಾಗೂ ಯುವತಿಯನ್ನ ಕಲಬುರಗಿಗೆ ಕರೆತಂದು ಮಾಸ್ಟರ್ ಮೈಂಡ್ ರಾಜು ಲೆಂಗಟಿನನ್ನ ಕರೆಸಿಕೊಂಡಿದ್ದಾರೆ. ಈ ವೇಳೆ ಇವರು ಮಹಾರಾಷ್ಟ್ರದ ಟೈಗರ್ ಗ್ಯಾಂಗ್ ಮನೆಯ ಹೆಣ್ಣು ಮಗಳು. ಇವರು ನಿನ್ನ ಕೊಲೆ ಮಾಡಿಬಿಡ್ತಾರೆ, ಕರ್ನಾಟಕದಲ್ಲಿ ಏನೇ ಕೆಲಸ ಇದ್ರೂ ನನಗೆ ಹೇಳ್ತಾರೆ, ನಿನ್ನ ಅದೃಷ್ಟ ಚೆನ್ನಾಗಿದೆ, ನಾನ್ ಬಂದಿದ್ದೀನಿ ಅಂತ ಬೆದರಿಸುವ ಮೂಲಕ 1 ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟು ಕೊನೆಗೆ 40 ಲಕ್ಷಕ್ಕೆ ರಾಜು ಲೆಂಗಟಿ ಡೀಲ್ ಕುದುರಿಸಿದ್ದಾನೆ. ಸದ್ಯ ಹಣ ಕಳೆದುಕೊಂಡ ಉದ್ಯಮಿ ಇದೀಗ ಕಲಬುರಗಿ ಪೊಲೀಸ್ ಆಯುಕ್ತರ ಮೊರೆ ಹೋಗಿದ್ದಾನೆ. ಒಂದು ವೇಳೆ ಉದ್ಯಮಿಯ ಕೇಸ್ ಬುಕ್ ಆದ್ರೆ ಈಗ ಸಂತ್ರಸ್ತೆ ಅಂತ ಹೇಳಿಕೊಳ್ಳುವ ಮುಂಬೈ ಹನಿ ಟ್ರ್ಯಾಪ್ ಲೇಡಿ ಆರೋಪಿ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.